ವ್ಯಕ್ತಿ ಇವತ್ತಿನ ಸಾಧನೆ ಮಾಡಿದ್ದಾರೆ. 400 ಕೋಟಿ ಜನ, 400 ಕೋಟಿ ಮಹಿಳೆಯರು ನಮ್ಮ 4 ಕಾರ್ಪೊರೇಷನ್ನ ಬಸ್ಗಳಲ್ಲಿ ಓಡಾಡಿದ್ದಾರೆ. ಆಮೇಲೆ ಇವರು ಮೋಹನ್ ದಾಸ್ ಪೈ ಅವರು ಹೇಳಿದೆ 10,000 ಬಸ್ ತಗೋಬೇಕಾಗಿತ್ತು ಅಂತ ಅವ್ರು ಕಾಮೆಂಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ 10,000 ಬಸ್ ತಗೋಬೇಕು, ಎಲೆಕ್ಟ್ರಿಕ್ ಬಸ್ಗೆ ಪ್ರಮೋಟ್ ಮಾಡ್ತಾರೆ. ನಮ್ಮ ಕಾರ್ಪೊರೇಷನ್ ದುಡ್ಡು ಕೊಡಲ್ಲ ಕೇಂದ್ರ ಸರ್ಕಾರ, ಯಾರು ಪ್ರೈವೇಟ್ ಏಜೆನ್ಸಿಗೆ ಕೊಡ್ತಾರೆ. ಪ್ರೈವೇಟ್ ಏಜೆನ್ಸಿಗೆ ಸಬ್ಸಿಡಿ ಕೊಡ್ತಾರೆ. ಅವ್ರ ಹತ್ರ ನಾವು ಬಸ್ಸು ಬಾಡಿಗೆಗೆ ತಗೋಬೇಕು, ಕಿಲೋಮೀಟರ್ಗೆ ಇಷ್ಟು ಅಂತ. ಇದನ್ನೆಲ್ಲ ಹೇಳ್ಬೋದಲ್ಲ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಸಂಸ್ಥೆಗಳಿಗೆ ಕೊಡಿ ಅಂತ ಹೇಳ್ಬೋದಲ್ಲ ಸಬ್ಸಿಡಿನ. ನಮ್ಮ ಸಂಸ್ಥೆಗಳು ಕೊಟ್ಟರೆ ನಾವೇ ತಗೊಳ್ತೀವಿ ಬಸ್ಸುಗಳು. ಯಾರೋ ಪ್ರೈವೇಟ್ ಏಜೆನ್ಸಿ ಕೊಡ್ತಾರೆ, ಡ್ರೈವರ್ ಅವ್ರದ್ದು, ಬಸ್ ಅವ್ರದ್ದು, ನಾವು ಕಂಡಕ್ಟರ್ ಇಟ್ಬಿಟ್ಟು ಕಿಲೋಮೀಟರ್ಗೆ ಇಷ್ಟು ಅಂತ ಕೊಡಬೇಕು. ಇದೆಲ್ಲ ಮೋಹನ್ ದಾಸ್ ಪೈ ಅವರು ಹೇಳ್ಬೇಕು ಕೇಂದ್ರ ಸರ್ಕಾರಕ್ಕೆ, ಹತ್ತಿರದಲ್ಲಿದ್ದಾರಲ್ಲ ಅವರು. ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಸೋಸಿಯೇಷನ್ ಇಂದ ಸರ್ಕಾರಕ್ಕೆ ಪತ್ರ ಬಂದಿರುತ್ತೆ. ಈ ಬಾರಿಯ ಬಜೆಟ್ನಲ್ಲಿ ಕಾರು ಮೇಲಿರುವಂತಹ ಒಂದು ಟ್ಯಾಕ್ಸ್ ಕಡಿಮೆ ಮಾಡಲು ಸಾಧ್ಯತೆ ಇದೆಯಾ? ಈಗ ಮೊನ್ನೆ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆದಿದ್ರು, ರೆಪ್ರೆಸೆಂಟೇಷನ್ಸ್ ಕೊಟ್ಟಿರ್ತಾರೆ. ಅದನ್ನ ಮುಖ್ಯಮಂತ್ರಿಗಳು ವಿತ್ತ ಸಚಿವರು ಅಲ್ವಾ, ಅವ್ರು ಏನ್ ಮಾಡ್ತಾರೋ 7ನೇ ತಾರೀಕಲ್ವ ಬಜೆಟ್ ಆದ್ಮೇಲೆ ಗೊತ್ತಾಗತ್ತಪ್ಪ. ಸಾಧ್ಯತೆ ಇದೆಯಾ?